ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದರ್ಶನ ಮಾಡಿಕೊಳ್ಳಿ, ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೋರುತ್ತೇನೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ತುಂಬ 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 ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 3-4 ಕಡೆ ನೋಡಿದ್ವಿ, ಎಲ್ಲದಕ್ಕಿಂತ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 3-4 ಕಡೆ ನೋಡಿದ್ವಿ ನಾವು. ಇಲ್ಲಿ ಎಲ್ಲದಕ್ಕಿಂತ ಇಲ್ಲೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಸರ್, ವೈಕುಂಠದಲ್ಲಿ ಇದ್ದಂಗೆ ಇದೆ ನಮಗೆ ಇಲ್ಲಿಗೆ ಬಂದಾಗ. ಎಲ್ಲರೂ ಬನ್ನಿ, ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳುತ್ತೇವೆ. ದೇವ್ರದ ಆಶೀರ್ವಾದ ಇರಲಿ. ಈ ಅಕೇಶನ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಇಲ್ಲಿನ ರಾಜಾಜಿನಗರದ ನಿವಾಸಿಗಳೆಲ್ಲ ತುಂಬ ಪುಣ್ಯ ಮಾಡಿದ್ದೀವಿ. ರಾಮ ಮಂದಿರ ಹತ್ತಿರ ಇದೆ, ಮತ್ತು ಇಲ್ಲಿ ವೈಕುಂಠ ದೇವರು ಇಲ್ಲೇ ಇದೆ. ನಾವೆಲ್ಲೂ ಹೋಗೋದೇ ಬೇಡ, ಎಲ್ಲ ದೇವರುಗಳನ್ನು ಒಟ್ಟಿಗೆ ಒಂದೇ ಕಡೆ ನೋಡೋಂಥ ಸೌಭಾಗ್ಯ ಸಿಕ್ಕಿದೆ. ಅದಕ್ಕೆ ಇಲ್ಲಿನ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದನ ಹೇಳಕ್ಕೆ ಬಯಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವು ರಾಜಾಜಿನಗರದವರೇ, 40 ವರ್ಷದಿಂದ ಇಲ್ಲೇ ಇದ್ದೀವಿ. ವನಿತಾ ಸೇವಾ ಮಂದಿರದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀನಿ. ತುಂಬ ತುಂಬ ಚೆನ್ನಾಗಿದೆ, ಒಳ್ಳೆ ಅನುಭವ ಆಯಿತು. ತುಂಬ ಕೃತಜ್ಞತೆಯನ್ನು ಸಲ್ಲಿಸೋಕೆ ತುಂಬ ಇಷ್ಟಪಡ್ತೀನಿ ನಾನು. ಬರುವಂಥ ಭಕ್ತಗಳು ಪ್ರತಿಯೊಬ್ಬರು ಬಂದು ದರ್ಶನ ಮಾಡ್ಕೊಳ್ಳಿ ಅಂತ, ಪ್ರತಿಯೊಬ್ಬರಿಗೂ ದರ್ಶನ ಮಾಡೋ ಅವಕಾಶ ಇದೆ. ಖಂಡಿತ ಎಲ್ಲರೂ ಬಂದು ಈ ಸದಾವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾರು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾವ ರೆಶ್ಶು ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ದರ್ಶನ ಮಾಡಿ ನಮಗೊಂದು ಸೌಭಾಗ್ಯ ಇದು ರಾಜಾಜಿನಗರದ್ದು ಈ ಥರದ್ದು ನೋಡೋಕ್ಕೆ. ನಾ ರಾಜಾಜಿನಗರದವಳು. ಪ್ರತಿ ವರ್ಷ ಇಲ್ಲಿ ವೈಕುಂಠ ಆಗಿದೆ, ಭಾಳ ಅದ್ದೂರಿಯಾಗಿ ನಡೆಯುತ್ತೆ. ಇಡೀ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಇದೆ ಫಸ್ಟು. ಬಿಕಾಸ್ ಇಲ್ಲಿ ಎಲ್ಲ ದಾಂಪತ್ಯ ಜೀವ ಇರುವಂಥ ದೇವರುಗಳಿದ್ದಾರೆ, ಎಲ್ಲರೂ ದಂಪತಿಗಳು. ಇಲ್ಲಿ ಯಾರೋ ಭಕ್ತಿಯಿಂದ ಭಾಳ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಿರೋದು ಸತ್ಯ ನಮ್ಮ ಮುಂದೆ ಇದೆ. ಯಾಕಂದರೆ ಇಲ್ಲಿ ಸುಮಾರು ತಿಂಗಳಿಗೆ 15-20 ಮದುವೆಗಳಾಗ್ತವೆ. ಅವ್ರದ್ದೆಲ್ಲ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿದೆ. ಇಲ್ಲಿ ಭಾಳ ನಾವು ಇದನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ವಿಶೇಷವಾಗಿ ಇಲ್ಲಿ ನಾವು ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ, ಬಾಣಂತಿಯವರಿಗೆ ಮತ್ತು ವಯಸ್ಸಾಗಿರೋರಿಗೆಲ್ಲ ವೀಲ್ ಚೇರ್ ಇಟ್ಟಿದ್ದೀವಿ. ವೀಲ್ ಚೇರ್ ಮುಖಾಂತರ ಕರ್ಕೊಂಬಂದು ಎಲ್ಲರಿಗೂ ದರ್ಶನ ಮಾಡಿಸ್ತೀವಿ, ಪ್ರಸಾದ ಕೊಡಿಸ್ತೀವಿ. ಹೋಗೋವರೆಗೂ ಆ ಗಾಡಿ ಕರ್ಕೊಂಡೋಗಿ ಮಾಡ್ತೀವಿ. ಅಷ್ಟೊಂದು ವಿಶೇಷ ಭಕ್ತಿಯ ಸೌಲಭ್ಯಗಳನ್ನ ಕೂಡ ನಾವು ಕೊಟ್ಟಿದ್ದೇವೆ. ನಾವು ಭಾಳ ಇಲ್ಲೆಲ್ಲ ಎಲ್ಲ ದೇವರುಗಳು ಭಾಳ ಸತ್ಯ ಇದೆ. ರಂಗನಾಥ ಸ್ವಾಮಿ 24 ಕಡೆ ಉದ್ದ, ಏಷ್ಯಾದಲ್ಲಿ ಎಲ್ಲೂ ಇಲ್ಲ, ಏಕಶಿಲೆಯಲ್ಲಿ ಕೆತ್ತಿರುವಂಥದ್ದು. ಭಾಳ ಅದ್ಭುತವಾದಂಥ ದೇವಸ್ಥಾನ ಇಲ್ಲಿ. ಈ ದೇವಸ್ಥಾನಕ್ಕೆ 1.5 ಲಕ್ಷ ಜನ ಭಕ್ತಾದಿಗಳು ಬೆಳಗಿನ ಸಂಜೆವರೆಗೂ ಬರ್ತಾರೆ. ಅಷ್ಟೂ ಜನಕ್ಕೂ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು. ಹಾಗಾಗಿ ಮತ್ತೆ ಎಲ್ಲ ನಾವು ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಕಾಲಕ್ಕೆ ಮಳೆಗಳಾಗಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟಿದೆ, ದೇವರು ಕಾಪಾಡಲಿ ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇವತ್ತು ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಮಾಡ್ತಾರೆ. ಅಂದರೆ ವೈಕುಂಠ ಏಕಾದಶಿ ಸಹ ನೀವು ವೈಕುಂಠ ದ್ವಾರದಲ್ಲಿ ಹೋದರೆ ದೇವ್ರ ದರ್ಶನ ಪಡೆದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಪ್ರತೀತಿ ಇದೆ. ಹಾಗಾಗಿ ಇದು ಭಾಳ ಪುಣ್ಯವಾದ ದಿನ. ಇವತ್ತು ಭಾಳಷ್ಟು ಜನ ಉಪವಾಸ ಇರ್ತಾರೆ. ಅಂದರೆ ಕೆಲವರು ರವೆ ಅಥವಾ ಫಲಹಾರ ಉಪಹಾರ ಈ ಥರ ತೊಗೋತಾರೆ. ಮತ್ತು ನೀವು ಭಕ್ತಿಯಿಂದ ಈ ದೇವ್ರನ್ನ ಬೇಡ್ಕೊಂಡ್ರೆ ನಿಮ್ಗೆ ಏನು ಬೇಕಾದರೂ ಆಗುತ್ತೆ. ಅದರಲ್ಲೂ ಈ ದೇವರಲ್ಲಿ ಭಾಳಷ್ಟು ಜನ ಉದಾಹರಣೆಗಳಿದೆ. ಅವಾಗಲೇ ನಮ್ಮ ಲಿಂಗರಾಜು, ರೂಪಾ ಲಿಂಗರಾಜು ಕಾರ್ಪೊರೇಟ್ರು ಬಂದಿದ್ದರು. ಅವರು ಹೇಳ್ತಾಯಿದ್ರು, ನಾನು ಒಂದು ಸತಿ ಹೀಗೆ ಹೋಗ್ತಾ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡೆ, ಅವತ್ತಿಂದ ಇವತ್ತು ಭಾಳ ಚೆನ್ನಾಗಾಗಿದೆ. ಮತ್ತು ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಇದು ಶ್ರೀ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಇರಬೇಕಂತ ಕ್ಷೇತ್ರ. ಅದು ಒಂದೇ ಪ್ರಾಂಗಣದಲ್ಲಿ ಇರ್ತದೆ, ಆದರೆ ಪಕ್ಕ ಗರ್ಭಗುಡಿಯಲ್ಲಿರೋದು ಭಾಳ ವಿರಳ. ಮತ್ತು ಇಲ್ಲಿ ನಾವು ಭಾಳಷ್ಟು ನೂರಾರು ಮದುವೆ ಆಗುತ್ತೆ ವರ್ಷಕ್ಕೆ. ಅಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಮದುವೆ ಆದವ್ರನ್ನ ಭಾಳ ಚೆನ್ನಾಗಿದ್ದಾರೆ ಅಂತ. ಹಾಗಾಗಿ ಇಲ್ಲಿ 3 ತಲೆಮಾರುಗಳು ಮದುವೆ ಆಗಿದ್ದಾರೆ, ತಾತ, ಮಗ, ಮೊಮ್ಮಗ ಎಲ್ಲ. ಯಾಕೆಂದರೆ ಇಲ್ಲಿ ಹೆಚ್ಚುಕಮ್ಮಿ ಹೇಳಿದಾಗ ಇಲ್ಲಿ ಇರಬೇಕಂತ ಎಲ್ಲ ದೇವರುಗಳು ಹೆಚ್ಚು ಕಡಿಮೆ ದಂಪತಿ ಸಮೇತ ಇರಬೇಕಂಥದ್ದು. ಮತ್ತು ಇಲ್ಲಿ ಬಲಮುರಿ ಗಣಪತಿ ಎಲ್ಲ ದೇವರು ಇದೆ. ಮತ್ತು ವಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಕೈಲಾಸ ವೈಕುಂಠ ಈ ಥರ ಎಲ್ಲೂ ಇಲ್ಲ. ಇಲ್ಲಿ ಶನಿ ಮಹಾತ್ಮ ಮತ್ತು ಪಂಚಮುಖಿ ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಇಲ್ಲಿ ವಿಶ್ವಕ್ಕೆ ದೊಡ್ಡದಿದೆ, 26 ಅಡಿ ಏಕಶಿಲೆ. ಮತ್ತು ಶನಿ ಮಹಾತ್ಮ ಕೂಡ 12 ಅಡಿ ನಿಂತಿರುವಂಥದ್ದು. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ ಮತ್ತು ಸುಂದರೇಶ್ವರ ಸ್ವಾಮಿ ಬೃಹತ್ ನಂದಿ ಸಮೇತ, ಮತ್ತು ಸುಂದರೇಶ್ವರ ತ್ರಿಪುರ ಸುಂದರಾದೇವಿ. ಮತ್ತು ಇಲ್ಲಿ ಇತ್ತೀಚೆಗೆ ನಾವು ದಕ್ಷಿಣಾಮೂರ್ತಿ ಮಾಡಿದ್ದು.
ಮತ್ತು ಈಗ ಸಾಯಿಬಾಬಾ ಮತ್ತು ಕಾಳಭೈರವ ಕ್ಷೇತ್ರ ಪಾಲಕ ಮತ್ತು ಭಾಳ ಪವರ್ಫುಲ್, ಭಾಳಷ್ಟು ಜನಕ್ಕೆ ಅವ್ರ ಮನೆ ದೇವರು ಮತ್ತು ಭಾಳ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ, ಅದರಿಂದ ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಉದ್ಘಾಟನೆಗೆ ಬಂದಿದ್ದರು ಮತ್ತು ಕಾಶಿಯಿಂದ, ಯಾಕೆಂದರೆ ಕಾಶಿಯಲ್ಲೇ ಇದು ಮೂಲ, ಅವರು ಬಂದಿದ್ದರು. ಮತ್ತು ನಿರ್ಮಲಾನಂದ ಸ್ವಾಮಿಯವರಂತೂ ಬಹಳ ಸಂತೋಷಪಟ್ಟರು ಈ ದೇವಸ್ಥಾನ ನೋಡಿ, ಭಾಳಷ್ಟು ಹೊಗಳಿದ್ರು. ಹಾಗಾಗಿ ದೇವಸ್ಥಾನದಲ್ಲಿ ನೀವೇನೇ ಹರಿಸ್ಕೊಂಡ್ರು ಎಲ್ಲ ದೇವರುಗಳು ಇದೆ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ದೇವಸ್ಥಾನಕ್ಕೆ ನಾವೆಲ್ಲ ಜೀರ್ಣೋದ್ಧಾರ, ಸುಮಾರು ಮುಂಚೆ ವಿಗ್ರಹಗಳಿತ್ತು, ಆದರೆ ದೇವಸ್ಥಾನ ಭಾಳ ಇಷ್ಟೊಂದು ಪ್ರತೀತಿ ಇರಲಿಲ್ಲ. ಈಗ ನಾವು ಸುಮಾರು 12 ವರ್ಷದ ಈ ದೇವಸ್ಥಾನ ಭಾಳಷ್ಟು ಜೀರ್ಣೋದ್ಧಾರ ಮಾಡಿದ್ವಿ, ಸುಮಾರು 16 ಕೋಟಿ ಖರ್ಚು ಮಾಡಿಸಿದ್ದೀವಿ. ಮತ್ತು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಉಳಿದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೀವಿ. ನೀವೆಲ್ಲರೂ ನಮ್ಮ ಎಲ್ಲ ಭಕ್ತಾದಿಗಳು ಧನ ಸಹಾಯ ಮಾಡಿ, ಇದು ಒಳ್ಳೆಯ ಕ್ಷೇತ್ರ. ಬರೀ ನಮ್ಮ ರಾಜನಗರದಲ್ಲ, ಬೆಂಗಳೂರು, ಕರ್ನಾಟಕ, ಇಡೀ ಭಾರತದಲ್ಲೇ ಒಂದು ಒಳ್ಳೆಯ ಕ್ಷೇತ್ರ ಆಗಬೇಕು ಅಂತ ನಮ್ಮ ಒಂದು ಆಸೆ. ಅದು ನಿಮ್ಮೆಲ್ಲರ ಸಹಕಾರ ಮಾಡ್ತೀವಿ ಅನ್ನೋ ನಂಬಿಕೆ ನಮಗೆ. 2 ಗಂಟೆಗೆ ಸುಪ್ರಭಾತ ಶುರುವಾಗ್ತದೆ ಮತ್ತು 6 ಗಂಟೆಗೆ ಸಾರ್ವಜನಿಕ ದರ್ಶನ ಶುರುವಾಗುತ್ತೆ. 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರ್ತದೆ ಏಕಾದಶಿವರೆಗೂ. ಮತ್ತು ಇಲ್ಲಿ ಎಲ್ರಿಗೂ ಪ್ರಸಾದ ಮತ್ತು ಲಾಡು, ಸುಮಾರು ಒಂದು 25,000 ಜನಕ್ಕೆ ಲಾಡು, ಮತ್ತು ಯಾರು ಸೇವಾ ದರ್ಶನ ಮತ್ತು ಯಾರು ನೇರ ದರ್ಶನ ಅವ್ರಿಗೆಲ್ರಿಗೂ ಕೂಡ ಪ್ರಸಾದ ಕೊಡ್ತೀವಿ. ಹಾಗಾಗಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 16 ಕಾರ್ಯಕ್ರಮ ಇರ್ತದೆ. ಮತ್ತು TTDಯಿಂದ ಪ್ರತಿ ವರ್ಷ TTD ದೇವಸ್ಥಾನ ಅನ್ನಮಯ ಬರ್ತದೆ. ಹಾಗಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ